ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಬೀಗಿದೆ. ಆದರೆ ಮುಖ್ಯಮಂತ್ರಿ ಆಯ್ಕೆ ವಿಚಾರದಲ್ಲಿದ್ದ ಗೊಂದಲ ಹಾಗೆ ಸಚಿವ ಸಂಪುಟದಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಇದ್ದ ಜಿಜ್ಞಾಸೆಗೆ ನಾಳೆ ಬಹುತೇಕ ಉತ್ತರ ಸಿಗೋ ಸಾಧ್ಯತೆ ಇದೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ದೆಹಲಿ ಸಿಎಂ ಆಯ್ಕೆಗೆ ಮುಂದುವರೆದ ಕಗ್ಗಂಟು. ನಾಳೆ ಮುಖ್ಯಮಂತ್ರಿ ಫೈನಲ್ ಮಾಡ್ತಾರಾ ಮೋದಿ? ದೆಹಲಿ ಜಯ, 27 ವರ್ಷದ ನಂತರದ ಬಿಜೆಪಿ ಕನಸು ವಿಜಯ. ಇಂದ್ರಪ್ರಸ್ಥ ಗೆದ್ದ ಕಮಲ ಕಲಿಗಳು ಸರ್ಕಾರ ರಚನೆಯ ಕಸರತ್ತಿನಲ್ಲಿದ್ದಾರೆ. ಚುನಾವಣಾ ಫಲಿತಾಂಶವೊಂದು 6 ದಿನಗಳಾದ್ರೂ ಯಾರನ್ನ ಸಿಎಂ ಮಾಡಬೇಕೆನ್ನುವುದೇ ಬಿಜೆಪಿ ನಾಯಕರಿಗೆ ಟೆನ್ಷನ್ ಹೆಚ್ಚಿಸಿದೆ. ಒಂದ್ ಕಡೆ ಪ್ರಧಾನಿ ಮೋದಿ ವಿದೇಶ ಪ್ರವಾಸದಲ್ಲಿದ್ದು ನಾಳೆ ಭಾರತಕ್ಕೆ ವಾಪಸ್ ಬರಲಿದ್ದಾರೆ. ಮೋದಿ ಆಗಮನದ ಬಳಿಕ ದೆಹಲಿ ಸಿಎಂ ಗಜ ಪ್ರಹಸನಕ್ಕೆ ತೆರೆ ಬೀಳುವ ಸಾಧ್ಯತೆ ಇದೆ. ಫೆಬ್ರವರಿ 19ಕ್ಕೆ ದೆಹಲಿ ಸಿಎಂ ಪದಗ್ರಹಣ ಫಿಕ್ಸ್. ಫೆಬ್ರವರಿ 17 ಇಲ್ಲ 18ಕ್ಕೆ ಶಾಸಕಾಂಗ ಸಭೆ ಪಕ್ಕಾ. ಫೆಬ್ರವರಿ 19 ಅಥವಾ 20ರಂದು ದೆಹಲಿಯ ನೂತನ ಸಿಎಂ ಪದಗ್ರಹಣಕ್ಕೆ ವೇದಿಕೆ ಸಜ್ಜಾಗಿದೆ. ಆದರೆ ಇದಕ್ಕೂ ಮುನ್ನ ಬಿಜೆಪಿಯ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗಬೇಕಾಗಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆಯ್ಕೆಯಾದ ನಾಯಕರಿಗೆ ದೆಹಲಿಯ ಸಿಎಂ ಪಟ್ಟ ಒಲಿಯಲಿದೆ. ಹೀಗಾಗಿ ಫೆಬ್ರವರಿ 18ರಂದು ದೆಹಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗಲಿದೆ. ದೆಹಲಿ ಕ್ಷೇತ್ರದಲ್ಲಿ ಕೇಜ್ರಿವಾಲ್ ರನ್ನ ಸೋಲಿಸಿರುವ ಪರ್ವೇಶ್ ವರ್ಮಾ ದೆಹಲಿಯ ಸಂಭಾವ್ಯ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಇಬ್ಬರು ಡಿಸಿಎಂ, 15 ಶಾಸಕರಿಗೆ ಸಚಿವ ಸ್ಥಾನ. ರಾಷ್ಟ್ರ ರಾಜಧಾನಿಯ ಸಿಎಂ ಪದಗ್ರಹಣದ ಜೊತೆಗೆ ದೆಹಲಿಗೆ ಈ ಬಾರಿ ಇಬ್ಬರು ಡಿಸಿಎಂ ನೇಮಕಕ್ಕೆ ಬಿಜೆಪಿ ಒಲವು ತೋರಿದೆ ಎನ್ನಲಾಗಿದೆ. ಪಂಜಾಬಿ, ಸಿಖ್ ಹಾಗೂ ಬಿಹಾರದ ಪೂರ್ವಾಂಚಲ ನಾಯಕರಿಗೆ ಡಿಸಿಎಂ ಪಟ್ಟ ಸಿಗುವ ಸಾಧ್ಯತೆ ಇದೆ. ಅಲ್ಲದೆ ಸಚಿವ ಸ್ಥಾನದ 15 ಜನ ಶಾಸಕರನ್ನು ಆಯ್ಕೆ ಮಾಡಲಾಗಿದೆಯಂತೆ. ಪರ್ವೇಶ್ ವರ್ಮಾ ಮಾಜಿ ಸಿಎಂ ಸಾಹಿಬ್ ಸಿಂಗ್ ವರ್ಮಾ ಮಗನಾಗಿದ್ದು ಜಾಟ್ ಸಮುದಾಯದ ಪ್ರಬಲ ನಾಯಕ ಕೂಡ ಹೌದು. ಅಷ್ಟೇ ಅಲ್ಲ, ಚುನಾವಣೆಯಲ್ಲಿ ಕೇಜ್ರಿವಾಲ್ ರನ್ನೇ ಸೋಲಿಸಿದ ದೈತ್ಯ ಸಂಹಾರಿ ಪರ್ವೇಶ್ ಸಿಎಂ ರೇಸ್ನಲ್ಲಿ ಮಾಜಿ ಸಿಎಂ ಮದನ್ ಲಾಲ್ ಖುರಾನಾ ಪುತ್ರ ಹರೀಶ್ ಖುರಾನಾ ಇದ್ದು ದೆಹಲಿಯ ತಳಮಟ್ಟದ ನಾಯಕರಾಗಿದ್ದಾರೆ. ಮೋತಿ ನಗರ ಕ್ಷೇತ್ರದ ಶಾಸಕರಾಗಿರುವ ಹರೀಶ್ ಪಕ್ಷ ಸಂಘಟನಾ ಚತುರ ಕೂಡ. ದೆಹಲಿ ಬಿಜೆಪಿ ಅಧ್ಯಕ್ಷರಾಗಿರುವ ವೀರೇಂದ್ರ ಸಚ್ದೇವ್ಗೆ ಸಿಎಂ ಪಟ್ಟ ಸಿಗುವ ಸಾಧ್ಯತೆಯೂ ಇದೆ. ಬಿಜೆಪಿ ಗೆಲುವಿನ ಓರ್ವ ರೂವಾರಿಯಾಗಿರುವ ವೀರೇಂದ್ರಗೆ ಅದೃಷ್ಟ ಲಕ್ಷ್ಮಿ ಒಲಿಯುತ್ತಾಳ ನೋಡಬೇಕಾಗಿದೆ. ಮಜೀಂದರ್ ಸಿಂಗ್ ಸಿರ್ಸಾ ಒಬ್ಬ ಪ್ರಬಲ ಸಿಖ್ ನಾಯಕರಾಗಿದ್ದು ದೆಹಲಿ ತಳಮಟ್ಟದ ಸಂಘಟಕ. ಸಿಖ್ಖರ ಬೆಂಬಲಕ್ಕಾಗಿ ಸಿರ್ಸಾಗೆ ಮಣೆ ಸಾಧ್ಯತೆ ಇದೆ. ಇನ್ನು ದೆಹಲಿ ಮಾಜಿ ಸಿಎಂ ಸುಷ್ಮಾ ಸ್ವರಾಜ್ ಪುತ್ರಿ ಬಾನ್ಸುರಿ ಸ್ವರಾಜ್ ಕೂಡ ಸಿಎಂ ರೇಸ್ನಲ್ಲಿದ್ದಾರೆ. ಬಾನ್ಸುರಿ ಈಗ ಸಂಸದೆ ಕೂಡ ಆಗಿದ್ದು ದೆಹಲಿಯ ತಳಮಟ್ಟದ ಪಕ್ಷ ಸಂಘಟಕಿ ಆಗಿದ್ದಾರೆ. ಒಟ್ಟಾರೆ ನಾಳೆ ದೆಹಲಿಗೆ ಪ್ರಧಾನಿ ಮೋದಿ ಬಂದ ಬಳಿಕವೇ ದೆಹಲಿಯ ದೊರೆ ಫೈನಲ್ ಆಗಲಿದ್ದಾರೆ ಎನ್ನಲಾಗ್ತಾ ಇದೆ. ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್. ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಬೀಗಿದೆ. ಆದರೆ ಮುಖ್ಯಮಂತ್ರಿ ಆಯ್ಕೆ ವಿಚಾರದಲ್ಲಿದ್ದ ಗೊಂದಲ ಹಾಗೆ ಸಚಿವ ಸಂಪುಟದಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಇದ್ದ ಜಿಜ್ಞಾಸೆಗೆ ನಾಳೆ ಬಹುತೇಕ ಉತ್ತರ ಸಿಗೋ ಸಾಧ್ಯತೆ ಇದೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಆಯ್ಕೆಗೆ ಮುಂದುವರೆದ ಕಗ್ಗಂಟು. ನಾಳೆ ಮುಖ್ಯಮಂತ್ರಿ ಫೈನಲ್ ಮಾಡ್ತಾರಾ ಮೋದಿ? ದೆಹಲಿ ಜಯ, 27 ವರ್ಷದ ನಂತರದ ಬಿಜೆಪಿ ಕನಸು ವಿಜಯ. ಇಂದ್ರಪ್ರಸ್ಥ ಗೆದ್ದ ಕಮಲ ಕಲಿಗಳು ಸರ್ಕಾರ ರಚನೆಯ ಕಸರತ್ತಿನಲ್ಲಿದ್ದಾರೆ. ಚುನಾವಣಾ ಫಲಿತಾಂಶವೊಂದು 6 ದಿನಗಳಾದ್ರೂ ಯಾರನ್ನ ಸಿಎಂ ಮಾಡಬೇಕೆನ್ನುವುದೇ ಬಿಜೆಪಿ ನಾಯಕರಿಗೆ ಟೆನ್ಷನ್ ಹೆಚ್ಚಿಸಿದೆ. ಒಂದ್ ಕಡೆ ಪ್ರಧಾನಿ ಮೋದಿ ವಿದೇಶ ಪ್ರವಾಸದಲ್ಲಿದ್ದು ನಾಳೆ ಭಾರತಕ್ಕೆ ವಾಪಸ್ ಬರಲಿದ್ದಾರೆ. ಮೋದಿ ಆಗಮನದ ಬಳಿಕ ದೆಹಲಿ ಸಿಎಂ ಗಜ ಪ್ರಹಸನಕ್ಕೆ ತೆರೆ ಬೀಳುವ ಸಾಧ್ಯತೆ ಇದೆ. ಫೆಬ್ರವರಿ 19ಕ್ಕೆ ದೆಹಲಿ ಸಿಎಂ ಪದಗ್ರಹಣ ಫಿಕ್ಸ್. ಫೆಬ್ರವರಿ 17 ಇಲ್ಲ 18ಕ್ಕೆ ಶಾಸಕಾಂಗ ಸಭೆ ಪಕ್ಕಾ.
ಫೆಬ್ರವರಿ 19 ಅಥವಾ 20ರಂದು ದೆಹಲಿಯ ನೂತನ ಸಿಎಂ ಪದಗ್ರಹಣಕ್ಕೆ ವೇದಿಕೆ ಸಜ್ಜಾಗಿದೆ. ಆದರೆ ಇದಕ್ಕೂ ಮುನ್ನ ಬಿಜೆಪಿಯ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗಬೇಕಾಗಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆಯ್ಕೆಯಾದ ನಾಯಕರಿಗೆ ದೆಹಲಿಯ ಸಿಎಂ ಪಟ್ಟ ಒಲಿಯಲಿದೆ. ಹೀಗಾಗಿ ಫೆಬ್ರವರಿ 18ರಂದು ದೆಹಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗಲಿದೆ. ದೆಹಲಿ ಕ್ಷೇತ್ರದಲ್ಲಿ ಕೇಜ್ರಿವಾಲ್ ರನ್ನ ಸೋಲಿಸಿರುವ ಪರ್ವೇಶ್ ವರ್ಮಾ ದೆಹಲಿಯ ಸಂಭಾವ್ಯ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಇಬ್ಬರು ಡಿಸಿಎಂ, 15 ಶಾಸಕರಿಗೆ ಸಚಿವ ಸ್ಥಾನ. ರಾಷ್ಟ್ರ ರಾಜಧಾನಿಯ ಸಿಎಂ ಪದಗ್ರಹಣದ ಜೊತೆಗೆ ದೆಹಲಿಗೆ ಈ ಬಾರಿ ಇಬ್ಬರು ಡಿಸಿಎಂ ನೇಮಕಕ್ಕೆ ಬಿಜೆಪಿ ಒಲವು ತೋರಿದೆ ಎನ್ನಲಾಗಿದೆ. ಪಂಜಾಬಿ, ಸಿಖ್ ಹಾಗೂ ಬಿಹಾರದ ಪೂರ್ವಾಂಚಲ ನಾಯಕರಿಗೆ ಡಿಸಿಎಂ ಪಟ್ಟ ಸಿಗುವ ಸಾಧ್ಯತೆ ಇದೆ. ಅಲ್ಲದೆ ಸಚಿವ ಸ್ಥಾನದ 15 ಜನ ಶಾಸಕರನ್ನು ಆಯ್ಕೆ ಮಾಡಲಾಗಿದೆಯಂತೆ. ಪರ್ವೇಶ್ ವರ್ಮಾ ಮಾಜಿ ಸಿಎಂ ಸಾಹಿಬ್ ಸಿಂಗ್ ವರ್ಮಾ ಮಗನಾಗಿದ್ದು ಜಾಟ್ ಸಮುದಾಯದ ಪ್ರಬಲ ನಾಯಕ ಕೂಡ ಹೌದು. ಅಷ್ಟೇ ಅಲ್ಲ, ಚುನಾವಣೆಯಲ್ಲಿ ಕೇಜ್ರಿವಾಲ್ ರನ್ನೇ ಸೋಲಿಸಿದ ದೈತ್ಯ ಸಂಹಾರಿ ಪರ್ವೇಶ್ ಸಿಎಂ ರೇಸ್ನಲ್ಲಿ ಮಾಜಿ ಸಿಎಂ ಮದನ್ ಲಾಲ್ ಖುರಾನಾ ಪುತ್ರ ಹರೀಶ್ ಖುರಾನಾ ಇದ್ದು ದೆಹಲಿಯ ತಳಮಟ್ಟದ ನಾಯಕರಾಗಿದ್ದಾರೆ. ಮೋತಿ ನಗರ ಕ್ಷೇತ್ರದ ಶಾಸಕರಾಗಿರುವ ಹರೀಶ್ ಪಕ್ಷ ಸಂಘಟನಾ ಚತುರ ಕೂಡ. ದೆಹಲಿ ಬಿಜೆಪಿ ಅಧ್ಯಕ್ಷರಾಗಿರುವ ವೀರೇಂದ್ರ ಸಚ್ದೇವ್ಗೆ ಸಿಎಂ ಪಟ್ಟ ಸಿಗುವ ಸಾಧ್ಯತೆಯೂ ಇದೆ. ಬಿಜೆಪಿ ಗೆಲುವಿನ ಓರ್ವ ರೂವಾರಿಯಾಗಿರುವ ವೀರೇಂದ್ರಗೆ ಅದೃಷ್ಟ ಲಕ್ಷ್ಮಿ ಒಲಿಯುತ್ತಾಳ ನೋಡಬೇಕಾಗಿದೆ. ಮಜೀಂದರ್ ಸಿಂಗ್ ಸಿರ್ಸಾ ಒಬ್ಬ ಪ್ರಬಲ ಸಿಖ್ ನಾಯಕರಾಗಿದ್ದು ದೆಹಲಿ ತಳಮಟ್ಟದ ಸಂಘಟಕ. ಸಿಖ್ಖರ ಬೆಂಬಲಕ್ಕಾಗಿ ಸಿರ್ಸಾಗೆ ಮಣೆ ಸಾಧ್ಯತೆ ಇದೆ. ಇನ್ನು ದೆಹಲಿ ಮಾಜಿ ಸಿಎಂ ಸುಷ್ಮಾ ಸ್ವರಾಜ್ ಪುತ್ರಿ ಬಾನ್ಸೂರಿ ಸ್ವರಾಜ್ ಕೂಡ ಸಿಎಂ ರೇಸ್ನಲ್ಲಿದ್ದಾರೆ. ಬಾನ್ಸೂರಿ ಈಗ ಸಂಸದೆ ಕೂಡ ಆಗಿದ್ದು ದೆಹಲಿಯ ತಳಮಟ್ಟದ ಪಕ್ಷ ಸಂಘಟಕಿ ಆಗಿದ್ದಾರೆ. ಒಟ್ಟಾರೆ ನಾಳೆ ದೆಹಲಿಗೆ ಪ್ರಧಾನಿ ಮೋದಿ ಬಂದ ಬಳಿಕವೇ ದೆಹಲಿಯ ದೊರೆ ಫೈನಲ್ ಆಗಲಿದ್ದಾರೆ ಎನ್ನಲಾಗ್ತಾ ಇದೆ. ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್. ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಬೀಗಿದೆ. ಆದರೆ ಮುಖ್ಯಮಂತ್ರಿ ಆಯ್ಕೆ ವಿಚಾರದಲ್ಲಿದ್ದ ಗೊಂದಲ ಹಾಗೆ ಸಚಿವ ಸಂಪುಟದಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಇದ್ದ ಜಿಜ್ಞಾಸೆಗೆ ನಾಳೆ ಬಹುತೇಕ ಉತ್ತರ ಸಿಗೋ ಸಾಧ್ಯತೆ ಇದೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಆಯ್ಕೆಗೆ ಮುಂದುವರೆದ ಕಗ್ಗಂಟು. ನಾಳೆ ಮುಖ್ಯಮಂತ್ರಿ ಫೈನಲ್ ಮಾಡ್ತಾರಾ ಮೋದಿ? ದೆಹಲಿ ಜಯ, 77 ವರ್ಷದ ನಂತರದ ಬಿಜೆಪಿ ಕನಸು ವಿಜಯ. ಇಂದ್ರಪ್ರಸ್ಥ ಗೆದ್ದ ಕಮಲ ಕಲಿಗಳು ಸರ್ಕಾರ ರಚನೆಯ ಕಸರತ್ತಿನಲ್ಲಿದ್ದಾರೆ. ಚುನಾವಣಾ ಫಲಿತಾಂಶವೊಂದು 6 ದಿನಗಳಾದ್ರೂ ಯಾರನ್ನ ಸಿಎಂ ಮಾಡಬೇಕೆನ್ನುವುದೇ ಬಿಜೆಪಿ ನಾಯಕರಿಗೆ ಟೆನ್ಷನ್ ಹೆಚ್ಚಿಸಿದೆ. ಒಂದ್ ಕಡೆ ಪ್ರಧಾನಿ ಮೋದಿ ವಿದೇಶ ಪ್ರವಾಸದಲ್ಲಿದ್ದು ನಾಳೆ ಭಾರತಕ್ಕೆ ವಾಪಸ್ ಬರಲಿದ್ದಾರೆ. ಮೋದಿ ಆಗಮನದ ಬಳಿಕ ದೆಹಲಿ ಸಿಎಂ ಗಜ ಪ್ರಹಸನಕ್ಕೆ ತೆರೆ ಬೀಳುವ ಸಾಧ್ಯತೆ ಇದೆ. ಫೆಬ್ರವರಿ 19ಕ್ಕೆ ದೆಹಲಿ ಸಿಎಂ ಪದಗ್ರಹಣ ಫಿಕ್ಸ್. ಫೆಬ್ರವರಿ 17 ಇಲ್ಲ 18ಕ್ಕೆ ಶಾಸಕಾಂಗ ಸಭೆ ಪಕ್ಕಾ. ಫೆಬ್ರವರಿ 19 ಅಥವಾ 20ರಂದು ದೆಹಲಿಯ ನೂತನ ಸಿಎಂ ಪದಗ್ರಹಣಕ್ಕೆ ವೇದಿಕೆ ಸಜ್ಜಾಗಿದೆ. ಆದರೆ ಇದಕ್ಕೂ ಮುನ್ನ ಬಿಜೆಪಿಯ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗಬೇಕಾಗಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆಯ್ಕೆಯಾದ ನಾಯಕರಿಗೆ ದೆಹಲಿಯ ಸಿಎಂ ಪಟ್ಟ ಒಲಿಯಲಿದೆ. ಹೀಗಾಗಿ ಫೆಬ್ರವರಿ 18ರಂದು ದೆಹಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗಲಿದೆ. ದೆಹಲಿ ಕ್ಷೇತ್ರದಲ್ಲಿ ಕೇಜ್ರಿವಾಲ್ ರನ್ನ ಸೋಲಿಸಿರುವ ಪರ್ವೇಶ್ ವರ್ಮಾ ದೆಹಲಿಯ ಸಂಭಾವ್ಯ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಇಬ್ಬರು ಡಿಸಿಎಂ, 15 ಶಾಸಕರಿಗೆ ಸಚಿವ ಸ್ಥಾನ. ರಾಷ್ಟ್ರ ರಾಜಧಾನಿಯ ಸಿಎಂ ಪದಗ್ರಹಣದ ಜೊತೆಗೆ ದೆಹಲಿಗೆ ಈ ಬಾರಿ ಇಬ್ಬರು ಡಿಸಿಎಂ ನೇಮಕಕ್ಕೆ ಬಿಜೆಪಿ ಒಲವು ತೋರಿದೆ ಎನ್ನಲಾಗಿದೆ. ಪಂಜಾಬಿ, ಸಿಖ್ ಹಾಗೂ ಬಿಹಾರದ ಪೂರ್ವಾಂಚಲ ನಾಯಕರಿಗೆ ಡಿಸಿಎಂ ಪಟ್ಟ ಸಿಗುವ ಸಾಧ್ಯತೆ ಇದೆ. ಅಲ್ಲದೆ ಸಚಿವ ಸ್ಥಾನದ 15 ಜನ ಶಾಸಕರನ್ನು ಆಯ್ಕೆ ಮಾಡಲಾಗಿದೆಯಂತೆ. ಪರ್ವೇಶ್ ವರ್ಮಾ ಮಾಜಿ ಸಿಎಂ ಸಾಹಿಬ್ ಸಿಂಗ್ ವರ್ಮಾ ಮಗನಾಗಿದ್ದು ಜಾಟ್ ಸಮುದಾಯದ ಪ್ರಬಲ ನಾಯಕ ಕೂಡ ಹೌದು. ಅಷ್ಟೇ ಅಲ್ಲ, ಚುನಾವಣೆಯಲ್ಲಿ ಕೇಜ್ರಿವಾಲ್ ರನ್ನೇ ಸೋಲಿಸಿದ ದೈತ್ಯ ಸಂಹಾರಿ ಪರ್ವೇಶ್ ಸಿಎಂ ರೇಸ್ನಲ್ಲಿ ಮಾಜಿ ಸಿಎಂ ಮದನ್ ಲಾಲ್ ಖುರಾನಾ ಪುತ್ರ
ಹರೀಶ್ ಖುರಾನ ಇದ್ದು ದೆಹಲಿಯ ತಳಮಟ್ಟದ ನಾಯಕರಾಗಿದ್ದಾರೆ. ಮೋತಿ ನಗರ ಕ್ಷೇತ್ರದ ಶಾಸಕರಾಗಿರುವ ಹರೀಶ್ ಪಕ್ಷ ಸಂಘಟನಾ ಚತುರ ಕೂಡ. ದೆಹಲಿ ಬಿಜೆಪಿ ಅಧ್ಯಕ್ಷರಾಗಿರುವ ವೀರೇಂದ್ರ ಸಚ್ದೇವ್ಗೆ ಸಿಎಂ ಪಟ್ಟ ಸಿಗುವ ಸಾಧ್ಯತೆಯೂ ಇದೆ. ಬಿಜೆಪಿ ಗೆಲುವಿನ ಓರ್ವ ರೂವಾರಿಯಾಗಿರುವ ವೀರೇಂದ್ರಗೆ ಅದೃಷ್ಟ ಲಕ್ಷ್ಮಿ ಒಲಿಯುತ್ತಾಳ ನೋಡಬೇಕಾಗಿದೆ. ಮಜೀಂದರ್ ಸಿಂಗ್ ಸಿರ್ಸಾ ಒಬ್ಬ ಪ್ರಬಲ ಸಿಖ್ ನಾಯಕರಾಗಿದ್ದು ದೆಹಲಿ ತಳಮಟ್ಟದ ಸಂಘಟಕ. ಸಿಖ್ಖರ ಬೆಂಬಲಕ್ಕಾಗಿ ಸಿರ್ಸಾಗೆ ಮಣೆ ಸಾಧ್ಯತೆ ಇದೆ. ಇನ್ನು ದೆಹಲಿ ಮಾಜಿ ಸಿಎಂ ಸುಷ್ಮಾ ಸ್ವರಾಜ್ ಪುತ್ರಿ ಬಾನ್ಸುರಿ ಸ್ವರಾಜ್ ಕೂಡ ಸಿಎಂ ರೇಸ್ನಲ್ಲಿದ್ದಾರೆ. ಬಾನ್ಸುರಿ ಈಗ ಸಂಸದೆ ಕೂಡ ಆಗಿದ್ದು ದೆಹಲಿಯ ತಳಮಟ್ಟದ ಪಕ್ಷ ಸಂಘಟಕಿ ಆಗಿದ್ದಾರೆ. ಒಟ್ಟಾರೆ ನಾಳೆ ದೆಹಲಿಗೆ ಪ್ರಧಾನಿ ಮೋದಿ ಬಂದ ಬಳಿಕವೇ ದೆಹಲಿಯ ದೊರೆ ಫೈನಲ್ ಆಗಲಿದ್ದಾರೆ ಎನ್ನಲಾಗ್ತಾ ಇದೆ. ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್.